ಹಾಯ್ ಗಾಯ್ಸ್, ಶುಭೋದಯ. 100 ಡೇಸ್ ಚಾಲೆಂಜ್ನ 8th ಡೇಗೆ ಸ್ವಾಗತ. ಇವತ್ತು ತುಂಬಾ ಲೇಟಾಗಿದ್ದೆ. ತಾನಿಷ್ಟು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಹೋಗಿ ಮುಗಿಸ್ಕೊಂಡು ಬಂದು TC ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ, ಅದನ್ನು ಈಸ್ಕೊಳ್ಳೋಣ ಅಂತ ಹೋಗಿದ್ದೆ. ಮೊನ್ನೆ ನಾನು ಬಜ್ಜಿ ಮೆಣಸಿನ್ಕಾಯಿ ತಂದಿದ್ನಲ್ಲ ನೋಡಿ, ಈ ಥರ ಮಸಾಲ ಫಿಲ್ ಮಾಡಿಡೋದಕ್ಕೆ ಅಂತ ನಾನು ತಂದಿಟ್ಟಿದ್ದು. ಇವತ್ತು ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ನಾನು ನಾರ್ಮಲಿ ಊಟ ಮಾಡಿದೆ, ಡಯಟ್ ಊಟನೇ. ಬಟ್ ರಾತ್ರಿಗೆ ರಾಜ್ಮಾ ಮಾಡಿಕೊಂಡೆ. 2 ಸ್ಪೂನ್ಸ್ ಆಯಿಲ್ ಹಾಕಿ, ಜೀರಾ, ಚಕ್ಕೆ, ಲವಂಗ ಅವೆಲೆನ ಹಾಕಿ, ಆನಿಯನ್ ಹಾಕಿಬಿಟ್ಟು ಸಾಟೆ ಮಾಡಿದೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿರಿ. 1.5 ಸ್ಪೂನ್ವರೆಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಕೋರಿಯಾಂಡರ್ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ನ ಮಿಕ್ಸ್ ಮಾಡಿಕೊಡಿ. ಅದ್ರ ಜೊತೆಗೆ ನಾನಂತೂ ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಡ್ರೈ ಅನ್ನಿಸ್ಬೋದು, ಅದು ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಲೈಟಾಗಿ ಗ್ರೇವಿ ಥರ ಮಾಡ್ತಿದ್ದೆ. ಆದಮೇಲೆ 2 ಟೊಮೆಟೊ ಹೆಚ್ಚು ಹಾಕಿದೆ, ಇಲ್ಲಾಂದರೆ ನೀವು ರುಬ್ಕೊಂಡು ಕೂಡ ಹಾಕ್ಬೋದು. ಟೊಮೆಟೊ ಪ್ಯೂರಿ ಥರ ಮಾಡ್ಕೊಂಡು ಹಾಕ್ಬೋದು. ಒಂದು 8-9 ಮಿನಿಟ್ಸ್ ಬಿಟ್ಬಿಡಿ ಕಲಿಸ್ಬಿಟ್ಟು. ಈ ಟೈಮಲ್ಲಿ ಲಿಡ್ ಬೇಕಾದ್ರೆ ಕ್ಲೋಸ್ ಮಾಡ್ಕೊಳ್ಳಿ. ರಾಜ್ಮಾ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಸ್ಟಾಲ್ ಒಂದು 8-10 ಕೂಗನ್ನು ನೀವು ಕೂಗಿಸಿದ್ರೆ ಫುಲ್ ಸಾಫ್ಟ್ ಆಗುತ್ತೆ. ಬಟ್ ನಾನು ಒಂದು 6 to 7 ಕೂಗಿಸಿದ್ದೀನಿ. ಡಿಪೆಂಡ್ ಆನ್ ಯೋರ್ ಕುಕ್ಕರ್, ಆಯಿತಾ. ರಾಜ್ಮಾನ ಪ್ಯಾನ್ಗೆ ಹಾಕಿ ಸುಮ್ಮನೆ ತಿರುಗಿಸಿ, ಒಂದು 1/2 ಸ್ಪೂನ್ ಸಾಲ್ಟ್ ಯೂಸ್ ಮಾಡ್ಕೊಳ್ಳಿ ಟೇಸ್ಟಿಗೆ ತಕ್ಕಂಗೆ. ಆ್ಯಕ್ಚುಲಿ ನಾನು ಸರ್ಚ್ ಮಾಡಾದ್ಮೇಲೆ ಗೊತ್ತಾಯಿತು ನನಗೆ ರಾಜ್ಮಾ ಮಸಾಲ ತಂದಿಟ್ಟಿದ್ದೆ ಅಂತ. ಅದನ್ನು ಸ್ವಲ್ಪ ಆ್ಯಡ್ ಮಾಡಿದೆ. ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ, ನಾರ್ಮಲಿ ಆ ಪ್ರೊಸೀಜರ್ ಕಂಟಿನ್ಯೂ ಮಾಡಿ ನಾನು ಹೇಗೆ ಹೇಳ್ತಿದ್ದೀನೋ. ಪೌಡರ್ ಬರುತ್ತೆ ಗೊತ್ತಾ, ಆಮ್ಚೂರ್ ಪೌಡರ್, ಅದು ಮತ್ತು ಕಸೂರಿ ಮೇಥಿ ಎರಡೂ ತೆಗೆದು ಅದರ ಮೇಲೆ ಹಾಕಿ ಜಸ್ಟ್ ಒಂದು 5 ಮಿನಿಟ್ಸ್ ಬಿಡಿ. ರಿವ್ಯೂ ಕೇಳಿದ್ದೀನಿ ಹೇಗಿದೆ ಅಂತ, ನೋಡಿ ಹೇಳ್ತಾನೆ. ವಾಟರ್ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಂಡು ಎಕ್ಸ್ಟ್ರಾ ಗ್ರೇವಿ ಟೈಪ್ ಮಾಡ್ಕೋಬೋದು. ಬಿಕಾಸ್ ನಾನು ಚಪಾತಿ ಅದಕ್ಕೆ ಥರ ಬೇಕಾಗಿರೋದ್ರಿಂದ ನಂಗೆ ಅತಿ ಗ್ರೇವಿ ಇಷ್ಟ ಆಗಲಿಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ನಂಗೆ ತುಂಬ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿ ಬಂದಿತ್ತು, ಟ್ರೈ ಮಾಡಿ. ಹಾಗೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮೂವಿ ನೋಡ್ತಾ ಅರ್ಧಕ್ಕೆ ಎದ್ದು ವಾಕಿಂಗ್ ಅಂತೂ ಹೊರಡಲೇಬೇಕಲ್ವಾ. ಹೇಗಾದರೂ ಮಾಡಿ 100 ಡೇಸ್ ಚಾಲೆಂಜ್ ಮುಗಿಸ್ಲೇಬೇಕು. ಇವತ್ತಿನ ಪಾಠ ಏನಪ್ಪ ಅಂದರೆ, ಜೀವನಕ್ಕೊಂದು ಅರ್ಥ ಸಿಗಬೇಕಾದ್ರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದರೂ ಎದುರಿಸ್ಬೇಕು ಅಲ್ವಾ. ನಾನಂತೂ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಈ ಸಲ ನಿಂತಿದ್ದೀನಿ. ನೀವು ನಿಲ್ತೀರಾ ಅಂತಂದರೆ ಚಾಲೆಂಜ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್.